ಹಾಯ್ ಎಲ್ರಿಗೂ ನಮಸ್ಕಾರ. ಯಾ ಈ ವಿಡಿಯೋದಲ್ಲಿ ಬಂದು ನಾವು ಏನೋ ಗೋಲ್ಡು ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ. ಬನ್ನಿ ನೋಡೋಣ ಹೇಗೆ ಏನು ಮಾಡ್ತೀವಿ ಅಂತ. ನಮ್ಮ ಗೋಲ್ಡ್ ಪರ್ಚೇಸ್ ಪ್ಲ್ಯಾನ್ ಹೆಂಗಿರುತ್ತೆ ಅಂತ. ಇಲ್ಲಿ ನೋಡ್ಬೋದು ಆರ್ವಿ ನೀರಲ್ಲೇ ಆಟ ಆಡ್ತಿದ್ದಾಳೆ. ಸ್ನಾನ ಆದಮೇಲೆ ಏನಂದರೆ ಆಕೆ ಒರೆಸ್ಕೊಳ್ಳೋದಿಲ್ಲ, ಟಾವೆಲಿಂದ ಒರ್ಸೋಕ್ಕೆ ಬಂದರೆ ಆಳ್ತಾ ಇರ್ತಾಳೆ. ಹಂಗಾಗಿ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಹೊತ್ತು ಬಕೆಟಲ್ಲೇ ಬಿಸಿ ನೀರಲ್ಲಿ ಬೆಚ್ಚಗಿರೋ ನೀರಲ್ಲಿ ಕೂಡಿಸ್ಬಿಟ್ಟು ತಲೆನ ಒರೆಸ್ತೀವಿ. ಅವಳು ಏನು ಕಿರಿಕಿರಿ ಮಾಡಲ್ಲ. ಅದಾದಮೇಲೆ ಹೊರಗಡೆ ಹೋಗ್ತಿದ್ದೀವಲ್ಲ, ಹಂಗಾಗಿ ಅವಳನ್ನ ರೆಡಿ ಮಾಡ್ತಾಯಿದ್ವಿ. ಹೊರಗಡೆ ಹೋಗೋವಾಗ ಸ್ನಾನ ಆದಮೇಲೆ ತುಂಬ ಮಕ್ಕಳು ಮಲ್ಕೋತಾವಂತೆ. ಇವಳು ಮಾತ್ರ ಫುಲ್ ಆ್ಯಕ್ಟಿವ್ ಆಗ್ತಾಳೆ. ಅಂದರೆ ಎಲ್ಲ ನಿದ್ದೆ ಮಾಡಿ ತಿನ್ನಿಸಿ ಎಲ್ಲ ಆದಮೇಲೆ ಸ್ನಾನ ಮಾಡಿಸೋದು. ಫುಲ್ಲು ಆ್ಯಕ್ಟಿವ್ ಆಗ್ತಾಳೆ. ನೋಡ್ಬೋದು ಹೆಂಗೆ ಆಟ ಆಡ್ತಿದ್ದಾಳೆ ಅಂತ. ಕಮ್ಯುನಿಕೇಷನ್ ಅಂದರೆ ತುಂಬ ಕಮ್ಯುನಿಕೇಟ್ ಮಾಡ್ತಾ ಇದ್ದಾಳೆ. ಇವನ್ ಮಾತು ಬರದೇ ಇದ್ರೂ ಶಿ ಈಸ್ ಕಮ್ಯುನಿಕೇಟಿಂಗ್. ಕ್ಲಾಪ್ಸ್ ಹಾಕು ಅಂದರೆ ಕ್ಲಾಪ್ಸ್ ಹಾಕೋದು, ಬಾಯ್ ಮಾಡು ಅಂದರೆ ಬಾಯ್ ಮಾಡೋದು, ಆ ಥರ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾಳೆ ಇವಾಗ. ಪರವಾಗಿಲ್ಲ. ಅದನ್ನೇ ಪ್ರತಿ ಟೈಮು ನಾವು ಯಾವಾಗಲೂ ಅವಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ. ಇದು ಫ್ರಾಕ್ಸು ಎಲ್ಲ ಎಷ್ಟು ಬೇಗ ಬೆಳೀತಾರೆ ಅಂದರೆ ಇದೆಷ್ಟು ಉದ್ದ ಆಗ್ತಿತ್ತು ಫ್ರಾಕು. ಇವಾಗೆಲ್ಲ ನೀ ಮೇಲೆ ಬರ್ತಾಯಿದೆ. ಹಾಗೆ ಅವ್ರ ಮಕ್ಕಳು ತುಂಬ ಬೇಗ, ಅದು ಸಣ್ಣ ಮಕ್ಕಳಿಗೆ ಬಟ್ಟೆ ಜಾಸ್ತಿ ತೊಗೊಳ್ಳೇಬಾರ್ದು. ಇವಾಗ 1 ಮಂತಲ್ಲಿ ಬಂದಿರೋದು ನೆಕ್ಸ್ಟ್ ಮಂತಲ್ಲಿ ಬರ್ತಾ ಇಲ್ಲ ಡೌಟು. ಹಂಗೆ ಏನೋ ಗರ್ಲ್ಸಿಗೆ ಮಾತ್ರ ಪಿಂಕ್ ಕಲರು, ಅದು ಏನು ಥೀಮೋ ಗೊತ್ತಿಲ್ಲ. ಗರ್ಲ್ಸಿಗೆ ಪಿಂಕು, ಬಾಯ್ಸಿಗೆ ಬ್ಲೂ ಅಂತ ಪಿಂಕ್ ಕಲರು ಡ್ರೆಸ್ಗಳು ಚೆನ್ನಾಗೇ ಕಾಣ್ತಿರ್ತವೆ. ನೋಡ್ಬೋದು. ನಾವು ಇವಾಗ ಗೋಲ್ಡ್ ತೊಗೊಳಕ್ಕೆ ಅಂತ ಹೋಗ್ತಾಯಿದ್ದೀವಿ. ದಾರಿನಲ್ಲಿ ಅವಳು ನಾಯಿ ಅಂದರೆ ತುಂಬ ಇಷ್ಟ. ದಾರಿನಲ್ಲಿ ನಾಯಿಗಳನ್ನೆಲ್ಲ ನೋಡಿ ಇಂಟ್ರ್ಯಾಕ್ಟ್ ಮಾಡ್ತಿರ್ತಾಳೆ, ಬೌ ಅನ್ನೋದು, ಆ ಥರ. ಆನ್ ದ ವೇ ಹೋಗೋವಾಗ ನೋಡಬೇಕು ಆರ್ವಿ, ಅವಳ ಕಾನ್ಸಂಟ್ರೇಷನ್ನೇ ಬೇರೆ ಕಡೆ ಇರುತ್ತೆ. ಇಲ್ಲಿ ಏನಂದರೆ ನಾವು ಗೋಲ್ಡ್ ಏನೋ ಇಯರಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಇವಾಗ ಹಾಕ್ಕೊಂಡಿರೋದು ಥ್ರೆಡ್ಡು ಸ್ವಲ್ಪ ಲೂಸ್ ಅನ್ನಿಸ್ತಾ ಇತ್ತು. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದರೆ ನಮ್ಮ ಹತ್ರ ಲಾಸ್ಟ್ ಸತಿನೇ ಒಂದು ಸ್ಕೀಮ್ ಮಾಡಿದ್ವಿ. ಎಲ್ಲಿ ಅಂದರೆ ಭೀಮಾನಲ್ಲಿ ಸ್ಕೀಮ್ ಮಾಡಿದ್ವಿ. ಆ ಸ್ಕೀಮ್ ಮಾಡೋವಾಗ ಒಂದು ಗೋಲ್ಡ್ 0.1 ಗ್ರಾಮ್ಸ್ದೇನೋ, ಅದೇ ನೀವು ಸ್ಕೀಮ್ ಎಷ್ಟು ಮಾಡಿಸ್ತೀರ ಅದ್ರ ಮೇಲೆ ಒಂದು ಸ್ವಲ್ಪ ಏನೋ ಆಫರ್ ಕೊಡ್ತಾರೆ. ಆ ಥರ ನಮ್ಮ ಹತ್ರ ಒಂದು ಸ್ವಲ್ಪ ಗೋಲ್ಡ್ ಇತ್ತು. ಅದನ್ನು ಕೊಟ್ಟು ತೊಗೊಳ್ಳೋಣ ಅಂದ್ಕೊಂಡು ಅದನ್ನು ಮರೆತುಬಿಟ್ಟು ಬಂದಿದ್ವಿ. ಹಂಗಾಗಿ ಅವ್ರು ವಾಪಸ್ ಹೋಗಿ ತೊಗೊಂಬಂದರು. ಅಷ್ಟರೊಳಗಡೆ ನಾನು ಆರ್ವಿ ಶುಗರ್ ಕೇನ್ ಜ್ಯೂಸ್ ಕುಡಿದ್ವಿ. ನೋಡ್ಬೋದು ಮಾರ್ತಾಣಿನಲ್ಲಿ ತುಂಬ ಅಂದರೆ ಎಲ್ಲ ಬ್ರ್ಯಾಂಡೆಡ್ ಗೋಲ್ಡ್ ಏನೇನು ಶಾಪ್ಗಳಿದೆಯೋ ಎಲ್ಲನೂ ಇಲ್ಲೇ ಇದೆ. ಎಕ್ಸಾಂಪಲ್ ಭೀಮಾ, ಲಲಿತಾ, ತನಿಷ್ಕ್, GRT, ಮಲ್ಬಾರು, ಜೋಲಕಾಸು, ಈ ಥರ ತುಂಬಾ ಗೋಲ್ಡ್ ಶಾಪ್ಗಳಿದ್ದಾವೆ. ನಾವು ಬಂದುಬಿಟ್ಟು ಭೀಮಾ ಆ್ಯನಿವರ್ಸರಿ ಇತ್ತು. ಆ್ಯನಿವರ್ಸರಿ ಆಫರ್ ನಡೀತಾ ಇತ್ತು. ಒಳ್ಳೆ ಕನೆಕ್ಷನ್ ಬಂದಿರ್ತವೇನೋ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ನಮ್ಮದು ಲಾಸ್ಟ್ ಇಯರ್ ಸ್ಕೀಮು ಇಲ್ಲೇ ಆಲ್ರೆಡಿ ನಡೀತಾ ಇದೆ. ಅದು ಮೆಚುರಿಟಿಗೆ ಬಂದಿದೆ. ನೋಡೋಣ ಏನಿದೆ ಈ ಸತಿ ಆಫರು ಅಂತ ಬಂದಿದ್ವಿ. ನಾನು ಜಸ್ಟ್ ಆಫೀಸ್ ವೇರ್ಗಂತ ತೊಗೊಳೋದು. ಹಂಗಾಗಿ ನಿಮ್ಮ ಇಷ್ಟ, ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಏನು ಅಂತ. ನಾನು ಬಂದು ಎವ್ರಿ ಮಂತು 10,000 ಆ ಥರ ಸೇವಿಂಗ್ ಮಾಡಿ ಏನಾದರೂ ಆಫೀಸ್ ವೇರು 120 ಗ್ರಾಮ್ಸ್ವರೆಗೂ ಬರುತ್ತಲ್ಲ. ಹಂಗಾಗಿ ಲಾಸ್ಟ್ ಸತಿ ಬೇಬಿಗೆ ಇಯರಿಂಗ್ಸು ಅದು ಬೇಕಾಗಿತ್ತಲ್ಲ. ಹಂಗಾಗಿ ಅದನ್ನು ಪರ್ಚೇಸ್ ಮಾಡಿದ್ದೆ. ಈ ಸತಿ ನೋಡಬೇಕು, ಮೆಚುರಿಟಿ ಆಗಿದೆ, ಏನು ತೊಗೋಬೇಕು ಏನು ಅಂತ ಪ್ಲ್ಯಾನ್ ಇಲ್ಲ. ಇವಾಗ ಬಂದಿದ್ವಿ ಅಲ್ಲ, ಆರ್ವಿ ನೋಡ್ಬೋದು. ಇಲ್ಲಿ ಡಿಸ್ಪ್ಲೇನಲ್ಲಿ ಅಂದರೆ ಟ್ರಯಲ್ ಆನ್ಲೈನ್ ಪರ್ಚೇಸಿಂಗ್ ಅಂತಾರಲ್ಲ, ಆ ಥರ ವರ್ಚುವಲ್ ಸೆಟಪ್ ಮಾಡಿದ್ರು. ಡೈರೆಕ್ಟು ಇತ್ತು, ವರ್ಚುವಲ್ಲೂ ನೀವು ಟ್ರೈ ಮಾಡ್ಬೋದು, ಆ ಥರ ಇತ್ತು. ಆರ್ವಿಯಲ್ಲಿ ಜಸ್ಟ್ ಸುಮ್ಮನೆ ನೋಡ್ತಾ ಇದ್ದೆ ಹೆಂಗೆ ಕಾಣ್ತಾಳೆ ಏನು ಅಂತ. ನಾವು ಬಂದು
ಅದೇ ಹೇಳಿದ್ನಲ್ಲ 10,000 ಸ್ಕೀಮ್ ಮಾಡ್ತಾಯಿದ್ವಿ. ಇಟ್ ಡಿಪೆಂಡ್ಸ್ ಆನ್ ವಾಟ್ ನೀವು ಏನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಇಯರ್ ಎಂಡಲ್ಲಿ. ಸೊ ಅದನ್ನು ನಿಮಗೆ ಬಳೆಗಳು ಬೇಕಾಗಿದ್ದರೆ ಅಂದರೆ 4 ಬಳೆ ಅಂದರೆ ಒಂದು 40 ಗ್ರಾಮ್ಸ್ ಒಳಗಡೆ ಬರುತ್ತೆ. ಸೊ ಆ ಥರ ನೀವು ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಂತ್ಲಿ ನೀವು ಇದು ಮಾಡಿದ್ರೆ, ಎಸ್ಪೆಷಲಿ ಈ ಆ್ಯನಿವರ್ಸರಿ ಇರೋವಾಗ ಏನಿರುತ್ತೆ ಅಂದರೆ ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ಸು ಏನೂ ತೊಗೊಳಲ್ಲ. ಜಸ್ಟ್ ನೀವು ಏನು ಗೋಲ್ಡ್ ಅವತ್ತಿನ ರೇಟ್ ಇರುತ್ತೋ ಆ ಗೋಲ್ಡ್ಗೆ ಪರ್ಚೇಸ್ ಮಾಡಿದ್ರೆ ಮುಗಿದೋಯ್ತು. ನಿಮ್ಮಿಂದ ಎಕ್ಸ್ಟ್ರಾ ಏನೂ ಅವರು ಕಟ್ ಮಾಡ್ಕೊಳ್ಳಲ್ಲ. ಅದೊಂದು ಈ ಆ್ಯನಿವರ್ಸರಿನಲ್ಲಿ ರನ್ ಆಗ್ತಿತ್ತು ಆಫರು. ಸೊ ಹಾಗಾಗಿ ನಾವು ಲಾಸ್ಟ್ ಇಯರು ಹಂಗೆ ಇದೇ ಆಫರಲ್ಲೇ ತೊಗೊಂಡಿರೋದು. ಈ ಸತಿನೂ ಮತ್ತೆ ಓಕೆ ಇರಲಿ, ಅದಕ್ಕಾದರೂ ಬರುತ್ತೆ ಅಟ್ಲೀಸ್ಟ್ ಅಂದ್ಕೊಂಡು ಅವಳಿಗಾದರೂ ಏನಾದರೂ ಮಾಡ್ಸೋಕ್ಕೆ, ಇಲ್ಲಾಂದರೆ ನಂಗೆ ಆಫೀಸ್ ವೇರ್ಗೆ ಏನಾದರೂ ಬರುತ್ತೆ ಅಂದ್ಕೊಂಡು ಮತ್ತು 10,000 ಮತ್ತು ಈ ಸತಿನೂ ಮಾಡಿದ್ವಿ. ಸೊ ಬೆನಿಫಿಟ್ಟು ಏನಂದರೆ ಅದೇ ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಇಲ್ಲ. ಸೊ ನೀವು ಆರ್ನಮೆಂಟ್ಸ್ ತೊಗೋಬೇಕು ಅಂದ್ಕೊಳ್ಳೋರು ಇದಕ್ಕೆ ಹೋಗ್ಬೋದು. ಇಲ್ಲ ನಿಮಗೇನು ಆರ್ನಮೆಂಟ್ಸು ಆ ಥರ ಏನು ತೊಗೊಳ್ಳೋದಿಲ್ಲ ಅಂದರೆ ನೀವು ಡೈರೆಕ್ಟ್ ಗೋಲ್ಡ್ ಕಾಯಿನ್ ಕೂಡ ತೊಗೋಬೋದು. ಅದಕ್ಕೆ ನಿಮಗೆ ಏನು ಮೇಕಿಂಗ್ ಚಾರ್ಜಸ್ಸು ಆ ಥರ ಏನು ಚಾರ್ಜ್ ಮಾಡಲ್ಲ. ಸೊ ನಾವು ಆರ್ನಮೆಂಟ್ಸ್ ತೊಗೋಬೇಕಲ್ಲ, ಹಂಗಾಗಿ ನಾವು ಈ ಸ್ಕೀಮ್ ಜಾಯಿನ್ ಮಾಡಿದ್ವಿ. ಕಲೆಕ್ಷನ್ನು ಭೀಮಾನಲ್ಲಿ ತುಂಬ ಚೆನ್ನಾಗೇ ಇದೆ. ಎಲ್ಲ ಒಳ್ಳೆ ಕನೆಕ್ಷನ್, ಎಸ್ಪೆಷಲಿ ಆ್ಯನಿವರ್ಸರಿ ಹತ್ರ ಮಾಡಿದ್ರೆ ನಿಮಗೆ ವಾಪಸ್ ಪರ್ಚೇಸ್ ಮಾಡೋವಾಗ್ಲೂ ನಿಮಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಬಂದಿರುತ್ತೆ. ಅವರು ಅದೇ ಟೈಮಲ್ಲೇ ತೊಗೊಳಕ್ಕೆ ಪ್ರಿಫರ್ ಮಾಡ್ತಾಯಿದ್ದಾರೆ ಸರ್. ಬಟ್ ಅದೇ ನಾನು ಬೇರೆ ಥರ ಮಾಡೆಲ್ ಕೇಳಿದ್ದೀನಿ. ಸೊ ಅವರು ಇಲ್ಲ ಆ್ಯನಿವರ್ಸರಿ ಆದಮೇಲೆ ತರಿಸ್ತೀವಿ ಆ ಥರ ಹೇಳಿದ್ದಾರೆ. ಸೊ ಹಾಗಾಗಿ ನನ್ನ ಮೆಚುರಿಟಿ ಬಂದರೂ ನಾನು ಕಲೆಕ್ಷನ್ಸ್ ಎಲ್ಲ ನೋಡಿ ಓಕೆ ನನಗೆ ಬೇಕಾಗಿರೋದೇನಿರಲಿಲ್ಲ. ಸೊ ಹಾಗಾಗಿ ನಾನು ಅದೇ ಹೇಳಿದ್ದೀನಿ ಆರ್ಡರು, ಅದು ನೋಡಬೇಕು ಏನು ತರಿಸ್ತಾರೆ ಹೆಂಗೆ ಅಂತ ಹೇಳ್ತೀನಿ ನಿಮ್ಗೆ ಆಮೇಲೆ. ಸೊ ಬಟ್ ಇವಾಗ ಬಂದು ಇಯರಿಂಗ್ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಒಂದು ಸ್ಟಡ್ ಥರ ತೊಗೋಬೇಕು ಅಂತ ಅಂದೆ. ಆಫರ್ ಹೋಗ್ತಾ ಇದೆಯಲ್ಲ, ಏನೋ ಪರ್ ಗ್ರಾಮು ಇಷ್ಟು ಅಪ್ ಟು 60-50 ಏನೋ ಹೇಳಿದರು ಆಫರು. ಬಟ್ ಮೇ ಬಿ 1 ಪರ್ ಆರ್ನಮೆಂಟು ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಸೊ ಹಂಗಾಗಿ ನೋಡೋಣ ಅಂದರೆ ನನಗೊಂದು ಸ್ಟಡ್ ಸಿಂಗಲ್ ಸ್ಟೋನ್ದು ಬೇಕಿತ್ತು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಆ ಥರ ಕಲೆಕ್ಷನ್ಸು ಇರಲಿಲ್ಲ. ಸೊ ಹಂಗಾಗಿ ಡ್ರಾಪ್ ಆಗಿ ಮತ್ತು ನಾನು ಸ್ಕೀಮ್ ಮೆಚುರಿಟಿ ಆಗುತ್ತಲ್ಲ ಆವಾಗ ಟ್ರೈ ಮಾಡಿದ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಆದೆ. ಬಟ್ ಬೇರೆ ದೊಡ್ಡೆಲ್ಲ ಸಾಮಾನು ತೊಗೋಬೇಕು, ಸರಾಗಿರೋಗಳು ಎಲ್ಲ ತೊಗೋಬೇಕು ಅಂದರೆ ಈ ಟೈಮಲ್ಲಿ ಅಂದರೆ ಬೆಸ್ಟ್ ಕಲೆಕ್ಷನ್ಸ್ ಎಲ್ಲ ಕಡೆಯಿಂದನೂ ಕಲೆಕ್ಷನ್ಸ್ ತರಿಸಿರ್ತಾರೆ, ಚೆನ್ನಾಗಿರುತ್ತೆ. ಸೊ ನೀವು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಪ್ಲ್ಯಾನ್ ಮಾಡಿ ಹಾಕ್ಕೋಬೋದು. ಅಂದರೆ ಎಟ್ ಎ ಟೈಮ್ ನಮಗೆ ಒಮ್ಮೆ ಹೋದರೆ ಇವಾಗಂತೂ ವೇಸ್ಟೇಜ್ ಚಾರ್ಜಸ್ ಎಲ್ಲ, ಮೇಕಿಂಗು ವೇಸ್ಟೇಜು ಬಂದು ಎಲ್ಲ ಸೇರಿ ಒಂದು 20% ಅಬೋನೇ ಹೋಗ್ತಾ ಇದೆ. ಸೊ ಹಾಗಾಗಿ ನೀವು ಬೆಟರ್ ಪ್ಲ್ಯಾನ್ ಮಾಡಿದ್ರೆ ನೀವು ಆ ಥರ ತೊಗೋಬೋದು. ಸೊ ನೋಡ್ಬೋದು ಇಲ್ಲಿ ನಾವು 10,000 ಮಾಡಿಸಿರೋದಕ್ಕೆ ಏನೋ 0.1 ಗ್ರಾಮ್ ಅಷ್ಟು ಒಂದು ಗೋಲ್ಡ್ ಕಾಯಿನ್ ಕೊಟ್ಟರು ಅವರು. ಸೊ ನೀವು ಇನ್ನೂ ಜಾಸ್ತಿ ತೊಗೊಂಡ್ರೆ ಅದು ಜಾಸ್ತಿ ಆಗುತ್ತೆ ಅನ್ಕೋತೀನಿ. ಮಿನಿಮಮ್ ನಾವು ನಮ್ಗೆ ಇಷ್ಟೇ ಸಾಕು ಅಂದ್ಕೊಂಡು 10,000 ಅಷ್ಟೇ ತೊಗೊಂಡಿರೋದು. ಆಮೇಲೆ ಅದೇ ಡೈರೆಕ್ಟ್ ಪರ್ಚೇಸ್ ಮಾಡಿದ್ರೂ ಏನೋ ಆಫ್ ಇತ್ತು. ಐ ಥಿಂಕ್ ಈ ಮಂತ್ ಪೂರ್ತಿ ಈ ಆಫರ್ ನಡೀತಾ ಇರುತ್ತೆ. ಅದೇ ಡೈರೆಕ್ಟ್ ಪರ್ಚೇಸ್ ಮಾಡೋರಿಗೆ ಆ 3 ಡೇಸೇ ಬೆನಿಫಿಟ್ಟು. ಬಟ್ ಈ ಸ್ಕೀಮ್ ಮಾಡೋರಿಗೆ ಸ್ಕೀಮ್ ಮಾತ್ರ ಈ ಹೋಲ್ ಮಂತು ರನ್ ಆಗ್ತಿರುತ್ತೆ ಅಂತ ಹೇಳಿದ್ರು. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ವಿಸಿಟ್ ಮಾಡಿ, ನಿಮಗೆ ಚೆನ್ನಾಗಿ ಅನಿಸಿದ್ರೆ ತೊಗೋಬೋದು. ಸೊ ನಾವು ಬರೋವಾಗ ನನ್ನ ಫ್ರೆಂಡ್ ಒಬ್ಬರು ಅದೇ ಏನೋ ಹೇಳಿದ್ರು, ಏನಾದರೂ ಇದೆಯಾ, ನೀವು ಯಾವ ಥರ ಮಾಡ್ತಾಯಿದ್ರಿ ಅಂತ ಕೇಳಿದರು. ಸೊ ಆ ಟೈಮಲ್ಲೇ ನೆನಪಾಯಿತು. ಓಕೆ ಅಂದ್ಕೊಂಡು ನನ್ನ ಫ್ರೆಂಡ್ ಒಬ್ಬರು ಅವರು ಸಹ ಇಲ್ಲೇ ಸ್ಕೀಮ್ ಮಾಡಿಸ್ಕೊಂಡ್ರು 10,000. ಓಕೆ ಬೆನಿಫಿಟ್ ಅದೇ ಆರ್ನಮೆಂಟ್ ತೊಗೊಳ್ಬೇಕು ಅನ್ನೋರಿಗೆ ಬೆನಿಫಿಟ್ಟು. ನಾರ್ಮಲ್ ಸುಮ್ಮನೆ ಇನ್ವೆಸ್ಟ್ ಮಾಡೋರಿಗೆ ನಾನು ಪ್ರಿಫರ್ ಮಾಡಲ್ಲ. ಬಟ್ ಏನಾದರೂ ಆರ್ನಮೆಂಟ್ಸ್ ತೊಗೊಳ್ಳೋ ಪ್ಲ್ಯಾನಲ್ಲಿರೋರು ಮಾತ್ರ ಈಗ ಡೈರೆಕ್ಟ್ 20% ಎಲ್ಲ ಕೊಡೋದು ಕಷ್ಟ ಅಲ್ಲ. ಹಂಗಾಗಿ ಈ ಥರ ಪ್ಲ್ಯಾನಲ್ಲಿ ನೀವು ತೊಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ನಾನು ಒಂದು ಆಲ್ಮೋಸ್ಟ್ 5 ಇಯರ್ಸಿಂದ ನಾನು ಏನು ತೊಗೊಂಡ್ರು ಜಾಸ್ತಿ ಸ್ಕೀಮಲ್ಲಿ, ಅಂದರೆ ಪ್ಲ್ಯಾನ್ಡ್ ಇರೋದೇ, ಮದುವೆಗೆಲ್ಲ ಡೈರೆಕ್ಟ್ ತೊಗೊಂಡಿರೋದು. ಅದು ಬಿಟ್ಟರೆ ಮದುವೆ ಆದಮೇಲೆ ಅಂದರೆ ಮಾಂಗಲ್ಯ ಚೈನ್ ಆಗಲಿ, ಶಾರ್ಟು, ಲಾಂಗ್, ಆಮೇಲೆ ದೊಡ್ಡ ಹಾರ, ಆಮೇಲೆ ನೆಕ್ಲೆಸ್ಸು ಏನಾಗಲಿ ನಾನು ಸ್ಕೀಮಲ್ಲೇ ತೊಗೊಂಡಿರೋದು. ಯಾವುದನ್ನು ಡೈರೆಕ್ಟ್ ಹೋಗಿ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ, ಪ್ಲ್ಯಾನ್ಡಾಗೆ ತೊಗೊಂಡಿರೋದು ಎಲ್ಲನೂ. ಸೊ
ಆಮೇಲೆ ಇಲ್ಲಿ ಲಕ್ಕಿ ಡ್ರಾ ನಡೀತಾ ಇದೆ ನೋಡ್ಬೋದು. ಸೊ ಡೈರೆಕ್ಟ್ ಪರ್ಚೇಸ್ ಮಾಡೋರಿಗೆ ಇರುತ್ತೆ. ಓಕೆ ಗೈಸ್, ಬಾಯ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. What's your name? Dushyant. So this is for Dushyant. Can you please give a round of applause for Dushyant? Thank you, Dushyant. And now the lucky winner's name is S.N. Swati. Swati is the name of our lucky winner. Then we have Madam Swati here. S.N. Swati. No? All others who waited and participated, thank you so much. Please hug first. So hug again. Thank you so much.